ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾದ ಅಲ್ಲಂ ಪ್ರಭುದೇವರ ಒಂದು ವಚನ ಮತ್ತು ಅದರ ವಿಶ್ಲೇಷಣೆ ನಿಮ್ಮ ಮುಂದೆ ಹೇಳುತ್ತೇನೆ. ಅಗ್ನಿಗೆ ತಂಪುಂಟೆ, ವಿಷಕ್ಕೆ ರುಚಿಯುಂಟೆ ಹೇಳ, ಕಂಗಳಿಗೆ ಮರೆಯುಂಟೆ ಹೇಳ ಲಿಂಗವೇ, ದಾಳಿಕಾರಂಗೆ ಧರ್ಮ ಉಂಟೆ, ಕಂಗಳಿಗೆ ಕರಳುಂಟೆ ಗುಹೇಶ್ವರ, ನಿಮ್ಮ ಶರಣರು ಮೂರು ಲೋಕದರಿಯೇ ನಿಷ್ಠಟರಯ್ಯ, ಮೂರು ಲೋಕದರಿಯೇ ನಿಷ್ಠಿಟರಯ್ಯ ಅಂತ ಹೇಳ್ತಾರೆ ಅಲ್ಲಂ ಪ್ರಭುಗಳು. ತಂಪು ನೀರಿನ ಒಂದು ಗುಣ ಉಷ್ಣವಿರುವ ಅಗ್ನಿಯಲ್ಲಿ ಅದಕ್ಕೆ ಅವಕಾಶವಿಲ್ಲ. ವಿಷ ಅಂದರೆ ಕಹಿ, ಕಹಿ ಸರ್ವರಿಗೂ ಅಪ್ಯಾಯಮಾನವಾದ ಸಾಧನ ಗುಣವುಳ್ಳ ಒಂದು ವಸ್ತುಗಳು. ಆಸ್ವಾದಿಸುವ ಕಣ್ಣುಗಳಲ್ಲಿ ಕತ್ತಲೆ ಇಲ್ಲ. ನಿಷ್ಕರುಣೆಯಿಂದ ಹಿಂಸಾಕೃತ್ಯದಲ್ಲಿ ತೊಡಗುವ ದಾಳಿಕೋರಲ್ಲಿ ದಯೆ ಧರ್ಮಗಳಿಲ್ಲ. ಲವಲೇವೇಶ ಮಾತ್ರವೂ ಅವಕಾಶವಿಲ್ಲ. ಕಣ್ಣು ರೂಪವನ್ನು ಗ್ರಹಿಸಲು ಬೇಕಾದ ಒಂದು ರಚನೆ, ಕರಳು ಮನಸ್ಸಿನಲ್ಲಿ ಹೃದಯಾಂತರದಲ್ಲಿ ಗೋಚರಿಸುವ ಒಂದು ಭಾವನೆಗಳು ಯಾಂತ್ರಿಕವಾಗಿ ಕಾರ್ಯನಿರ್ವಹಿಸುವ ಕಣ್ಣುಗಳಲ್ಲಿ ಇರಲಾರವು. ಹಾಗೆಯೇ ಶರಣರಲ್ಲಿ ವಂಚನೆ, ಐಂದ್ರಿಕ ಚಾಪಲ್ಯ ಹಾಗೂ ವಿಷಯಾಸಕ್ತಿ ಎಂಬ ಮೂರು ದುರ್ಗುಣಗಳು ಇರವು. ಆದ್ದರಿಂದ ಶರಣರು ಮಹಿಮಾತೀತರು, ಶರಣರು ನಿರ್ವ್ಯಸನಿಗಳು, ಚಟವಿಲ್ಲದವರು, ನಿರ್ವಿಷಯಿಗಳು, ಅವರು ಸಂಯಮಿಗಳು, ಸತ್ಯನಿಷ್ಠರು ಹಾಗೂ ದಯಾವಂತರು. ಈ ಮಾತು ಸ್ವರ್ಗಲೋಕ, ಭೂಲೋಕ ಮತ್ತು ಪಾತಾಳ ಲೋಕ ಎಂಬ ಮೂರು ಲೋಕದವರೆಗೂ ಗೊತ್ತು. ಅಂದರೆ ಸರ್ವಸಮ್ಮತ ಎಂದು ಶರಣರ ಒಂದು ಮಹಿಮೆಯನ್ನು ಇಲ್ಲಿ ಅಲ್ಲಂ ಪ್ರಭುಗಳು ಬಹಳವಾಗಿ ಈ ತಮ್ಮ ವಚನದಲ್ಲಿ ಕೊಂಡಾಡಿದ್ದಾರೆ. ಮತ್ತು ಇನ್ನೊಂದು ವಚನ ವಿಶ್ಲೇಷಣೆ ನಿಮ್ಮ ಮುಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಸವ ಬೆಳಗಿನ ಶರಣು ಶರಣಾರ್ಥಿಗಳು.